ನೂತನ ಅಧ್ಯಕ್ಷ ಆದಂತಹ ಡಿ.ಕೆ. ಹರಿಪ್ರಸಾದ್ ಅವರು ಪದಗ್ರಹಣ ತಗೋತಾ ಇದ್ದಾರೆ. ಇವತ್ತು ಸರ್ವಜ್ಞ ವಿಧಾನಸಭಾ ಬ್ಲಾಕ್ ಪ್ರದೇಶದಲ್ಲಿ ಏನಂತಿರುತ್ತೆ ನೀವು? ಇವತ್ತು ಕೆ.ಜೆ. ಜಾರ್ಜ್ ಸಾಹೇಬರು ಡಿಸಿಸಿ ಮತ್ತೆ ಕೆಪಿಸಿಸಿ ಏನು ಮೀಟಿಂಗ್ ಕರೆದಿದ್ರು, ಅದರ ಮಾರ್ಗದರ್ಶನವಾಗಿ ಎಲ್ಲ ಬೂತ್ ಅಧ್ಯಕ್ಷರುಗಳು, ವಾರ್ಡ್ ಅಧ್ಯಕ್ಷರುಗಳು, ಮೈನಾರಿಟಿ ಅಧ್ಯಕ್ಷರುಗಳು ಇವತ್ತು ಸಜ್ಜಾಗಿದ್ದಾರೆ. ಎಲ್ಲರೂ ಕೂಡ ಏನು ಕೆಪಿಸಿಸಿ ಇಂದ ನಮ್ಗೆ ಮಾಹಿತಿ ಬಂದಿದೆ, ಡಿಸಿಸಿ ಇಂದ ಅದ್ರ ಪ್ರಕಾರ ಕೆ.ಜೆ. ಜಾರ್ಜ್ ಸಾಹೇಬರು ನೀವೆಲ್ಲರೂ ಕೂಡ ಜನ ಕರ್ಕೊಂಡು ಅಲ್ಲಿಗೆ ಬರಬೇಕು ಅಂತ ಹೇಳಿ ನಮ್ಗೆಲ್ಲ ಹೇಳಿದ್ದಾರೆ. ಇವತ್ತು ಹರಿಪ್ರಸಾದ್ ಅವರು ಇಂದಿನಿಂದ ವಿದ್ಯಾರ್ಥಿ ಘಟಕದಿಂದ ಅವರು ಕೂಡ ಒಬ್ಬ ನಾಯಕರಾಗಿ ನಾನು ಕೂಡ ನೋಡಿದ್ದೇನೆ. ಇವತ್ತು ಅವರಿಗೆ ಈ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಕೊಡ್ತಕ್ಕಂಥದ್ದು ಎಲ್ಲರಿಗೂ ಸಂತೋಷ ಅಂತಕ್ಕಂಥ ವಿಚಾರವನ್ನ ನಾನು ಇವತ್ತು ಹೇಳಕ್ಕೆ ಸರ್, ಇವತ್ತು ಲಕ್ಷಾಂತರ ಕಾರ್ಯಕರ್ತರು ಸೇರ್ತಾ ಇದ್ದಾರೆ. ಇವತ್ತು ಸಾಮಾನ್ಯ ಕಾರ್ಯಕರ್ತನಿಗೆ ಉನ್ನತ ಹುದ್ದೆ ಸಿಗ್ತಾ ಇದೆ. ಇವತ್ತು ಏನ್ ಹೇಳ್ತೀರಾ ಸರ್? ಸಾಮಾನ್ಯ ಕಾರ್ಯಕರ್ತರಿಗೆ ಇವತ್ತು ಉದ್ಯೋಗ ಸಿಕ್ಕಿರೋದು ನಮಗಂತೂ ಸಂತೋಷ ಅಂತ ವಿಚಾರವನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಜಿಬಿಎಚ್ ಚುನಾವಣೆ ನೀವು ಪ್ರಬಲ ಆಕಾಂಕ್ಷಿ ಇದ್ದೀರಾ. ಜಿಬಿಎಚ್ ಚುನಾವಣೆ ಆವೇಶ ಕೋರ್ಟ್ ಸಹ ಹೇಳಿದೆ ಮಾಡ್ಬೇಕು. ನಾವು ಕಾಂಗ್ರೆಸ್ ಪಕ್ಷದವರು ಯಾವತ್ತೂ ಕೂಡ ಚುನಾವಣೆಗಳನ್ನ ನೋಡ್ಕೊಂಡು ಕೆಲಸ ಮಾಡ್ತಾ ಇಲ್ಲ. ಪಕ್ಷ ಏನ್ ಸಂಘಟನೆ ಮಾಡ್ತದೆ ಮತ್ತೆ ಇಲ್ಲಿರ್ತಕ್ಕಂಥ ಕೆ.ಜೆ. ಜಾರ್ಜ್ ಸಾಹೇಬ್ರು ಏನು ಇದನ್ನ ಆಶ್ವಾಸನೆ ಕೊಡ್ತಾರೆ, ಅದ್ರ ಪ್ರಕಾರ ನಾವು ಕೆಲಸ ಮಾಡ್ತೀವಿ.